ನಮಸ್ತೆ. ನಮ್ಮೆಲ್ಲ ಆತ್ಮೀಯವಾದಂತಹ ವೀಕ್ಷಕರಿಗೆ ನಾವು ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ಉಜಿರೆ ಬೆಳ್ತಂಗಡಿ ಈ ಸಂಸ್ಥೆಯಿಂದ ಕಳೆದ ವರ್ಷ ಕೋಸ್ಟಲ್ ಮಾದರಿಯ ಕೋಸ್ಟಲ್ ಪ್ಲಾಂಟಲ್ಲಿ ಕಾಳು ಮೆಣಸನ್ನು ಬೆಳೆಯುವಂತಹ ವಿಧಾನದ ಬಗ್ಗೆ ವಿವರಣೆ ಮಾಡಿಕೊಟ್ಟಿದ್ದೆ. ಅದೇ ರೀತಿ ನಾನು ಹೇಳಿದ ಹಾಗೆಯೇ ಕೋಸ್ಟಲ್ ಪ್ಲಾಂಟ್ ಇದಾಗಿರುತ್ತದೆ. ಇದನ್ನು ನಾಟಿ ಮಾಡಿ ಈಗಾಗಲೇ ನಾವು ಒಂದು 4 ತಿಂಗಳ ಹತ್ರ 3.5ರಿಂದ 4 ತಿಂಗಳ ಸಮೀಪ ಆಗಿರುವಂಥದ್ದು. ಈ ಥರ ಬೆಳವಣಿಗೆ ಆದಾಗ ಇದರಲ್ಲಿ ಬರುವಂತಹ ಎಲೆಯ ರೂಪದ ದಂಟನ್ನು ನಾವು ಕಟ್ ಮಾಡಬೇಕಾಗ್ತದೆ. ಈ ರೀತಿ ನಾವು ಕಟ್ ಮಾಡೋದ್ರಿಂದ ಆ ಗಿಡದ ಬೆಳವಣಿಗೆ ತುಂಬ ಬೇಗ ಆಗುತ್ತೆ. ಮತ್ತು ಈ ದಂಟು ಏನು ಉಳಿದಿದೆಯಾ ಇದು ಸಂಪೂರ್ಣವಾಗಿ ಡ್ರಾಪ್ ಆಗಿ ಕೆಳಗೆ ಬಿದ್ದು ಹೋಗುತ್ತೆ. ಗೆಲ್ಲುಗಳು ಏನೇ ಬರದೆ ಸಹಜವಾಗಿ ದಪ್ಪವಾಗಿ ಬೆಳವಣಿಗೆ ಆಗುವಂಥ ತುಂಬ ವೇಗವಾಗಿ ಬೆಳವಣಿಗೆ ಆಗುವಂತಹ ಗಿಡ ಇದಾಗಿದ್ದು ತುಂಬ ನೇರವಾಗಿ 3-4 ತಿಂಗಳಲ್ಲಿ ಕನಿಷ್ಠ 3-4 ಅಡಿ ಎತ್ತರ ಬರುವಂತಹ ಗಿಡ ಇದಾಗಿರ್ತದೆ. ತೊಗಟೆ ಕೂಡ ತುಂಬ ದಪ್ಪವಾಗಿದ್ದು ನೇರವಾಗಿ ಸಹಜವಾಗಿ ಬೆಳವಣಿಗೆ ಆಗುವಂತಹ ಗಿಡ ಇದಾಗಿದ್ದು ತುಂಬ ಕಾಳುಮೆಣಸಿಗೆ ಬೇಕಾದಂತಹ ಎಲ್ಲ ಅಡ್ವಾಂಟೇಜ್ ಈ ಪ್ಲ್ಯಾಂಟ್ಸಲ್ಲಿ ಸಿಗುತ್ತೆ. ಇದಕ್ಕೆ ಈಗಾಗಲೇ 4 ತಿಂಗಳ ಹತ್ರ ಆಗಿದೆ. ಇನ್ನು 2 ತಿಂಗಳ ನಂತರ ಕಾಳುಮೆಣಸಿನ ಬಳ್ಳಿಯನ್ನು ಇದಕ್ಕೆ ನಾಟಿ ಮಾಡಬೇಕಾಗ್ತದೆ. ಬಳ್ಳಿಯನ್ನು ನಾವು ಹಾಕಿರುವಂಥದ್ದು ಬಟ್ ಹಾಕಿಬಿಟ್ಟು ಇವಾಗ ಒಂದು ಸಸಿಗೆ 3-4 ತಿಂಗಳಾಯಿತು. ಮತ್ತು ಸೈಮೋಡ್ ಪ್ಲಾಂಟ್ಸಿಗೆ 6 ತಿಂಗಳಾಯಿತು. 6 ತಿಂಗಳಲ್ಲಿ ಇಷ್ಟು ಬೆಳವಣಿಗೆ ಬಂದಿದೆ. ಈ ಗಿಡದ ವಿಶೇಷ ಏನಂತ ಹೇಳಿದ್ರಲ್ಲಿರೋ ತೊಗಟೆ ತುಂಬ ದಪ್ಪ ಆಗಿರುತ್ತೆ. ಹಾಗಾಗಿ ಇದಕ್ಕೆ ದಾರದಲ್ಲಿ ಕಟ್ಟುವಂಥ ಅವಶ್ಯಕತೆ ಏನು ಬರೋದಿಲ್ಲ. ಇದು ಅದರಲ್ಲಿ ಗಂಟೆಗಂಟಲ್ಲಿ ಬರುವಂಥ ಬೇರುಗಳು ಚೆನ್ನಾಗಿ ಹಿಡಿದಿಟ್ಟುಕೊಳ್ಳೋದ್ರಿಂದ ತುಂಬ ಗ್ರಿಪ್ ಆಗಿ ಮತ್ತು ಈ ತೊಗಟಲ್ಲಿ ಬರುವಂಥ ನೀರಿನಂಶವನ್ನು ಹೀರಿಕೊಂಡು ಕಾಳುಮೆಣಸಿನ ಗಿಡ ತುಂಬ ಬೇಗವಾಗಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಮತ್ತು ಇದರಲ್ಲಿ ಯಾವುದೇ ಗೆಲ್ಲುಗಳು ಕೂಡ ಬರದೇ ಇರೋದ್ರಿಂದ ತುಂಬ ನೇರವಾಗಿ ಹೋಗೋದ್ರಿಂದ ತುಂಬ ಸಹಜವಾಗಿ ಬೆಳವಣಿಗೆ ಆಗುತ್ತೆ, ತುಂಬ ಬೇಗವಾಗಿ ಬೆಳವಣಿಗೆ ಆಗುತ್ತೆ. ಮತ್ತು ಕಾಳುಮೆಣಸನ್ನು ಬೆಳೀಲಿಕ್ಕೆ ಇರುವಂತಹ ವಿಶೇಷವಾದಂತಹ ಹಾಗಾಗಿ ಕರಾವಳಿ ಆಗ್ರೋ ಸಂಸ್ಥೆ ವತಿಯಿಂದ ಇದನ್ನು ನಾವು ಇಲ್ಲಿ ಮಾಡಿಸಿದ್ದೇವೆ. ತುಂಬ 1,000 ಮೇಲೆ ಗಿಡಗಳನ್ನ ಹಾಕಿ ಬೆಳೀತಾ ಇದ್ದೇವೆ. ನಾವು ತುಂಬ ಕೃಷಿಕರಿಗಾಗಲೇ ಅದನ್ನು ಆಸಕ್ತಿ ತೋರಿ ಬೆಳೆಸ್ತಿದ್ದಾರೆ. ಹಾಗಾಗಿ ಇದನ್ನು ಬೆಳೆದು ತುಂಬ ಆದಾಯ ಕೂಡ ನಮಗೆ ಜಾಸ್ತಿ ಬರುತ್ತೆ ಮುಂದಕ್ಕೆ. ವೀಕ್ಷಕರೇ, ಕರ್ನಾಟಕದಲ್ಲಿ ಅಡಿಕೆ ಕೃಷಿಯನ್ನು ಬಹಳ ಯಥೇಚ್ಛವಾಗಿ ನಾವು ಬೆಳೀತಾ ಇದ್ದೇವೆ. ಅಡಿಕೆಯಲ್ಲಿ ಬೇರೆ ಬೇರೆ ರೋಗಗಳಿರುವಂಥದ್ದು, ಎಳಚಕ್ಕೆ ರೋಗ, ಹಳದಿ ರೋಗ, ಬೇರುಳ, ಇಂತಹ ದುಸ್ಥಿತಿಯಲ್ಲಿ ಕರ್ನಾಟಕದ ಹೆಚ್ಚಿನ ಕೃಷಿಕರು ಒಂದು ಪರ್ಯಾಯ ಬೆಳೆಯತ್ತ ಮುಖ ಮಾಡ್ತಿದ್ದಾರೆ. ನಾವು ಕಾಳುಮೆಣಸನ್ನು ಇವತ್ತು ಪರ್ಯಾಯ ಬೆಳೆಯಾಗಿ ಬೆಳಿಬೋದು. ಯಾಕಂದರೆ ಒಳ್ಳೆಯ ಧಾರಣೆ ಇದೆ ಮತ್ತು ಕಡಿಮೆ ಖರ್ಚಿನಲ್ಲಿ ಸುಲಭ ವಿಧಾನದಲ್ಲಿ ಬೇಗ ಆದಾಯ ಕೊಡುವಂತಹ ಬೆಳೆ ಅದು ಕಾಳುಮೆಣಸು. ನೀವು ವೀಕ್ಷಣೆ ಮಾಡೋದಾದರೆ ನೋಡಿ, ಕಾಳುಮೆಣಸನ್ನು ಬೆಳೀಲಿಕ್ಕೆ ಅಂತೇಳಿ ನಾವು ಒಂದು ಸೈಮೋಡ್ ಗಿಡವನ್ನು ಕಳೆದ ವರ್ಷ ಪರಿಚಯ ಮಾಡಿಕೊಟ್ಟಿದ್ದೀವಿ. ಈ ಸೈಮೋಡ್ ಗಿಡವನ್ನು ನಾವು ಮೊದಲು ನಾಟಿ ಮಾಡಬೇಕು. ಇದನ್ನು ನಾಟಿ ಮಾಡಿದರೆ 6-7 ತಿಂಗಳಾಗುವಷ್ಟೊತ್ತಿಗೆ ತುಂಬ ಎತ್ತರವಾಗಿ ತುಂಬ ಬೇಗವಾಗಿ ಗಿಡ ಬೆಳವಣಿಗೆ ಆಗುತ್ತೆ. ಈ ಗಿಡದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಗಿಡದಲ್ಲಿ ಯಾವುದೇ ಗೆಲ್ಲುಗಳು, ರೆಂಬೆ ಕೊಂಬಗಳು ಏನು ಬರಲ್ಲ, ನೇರವಾಗಿ ಬರುವಂತಹದ್ದು, ಎಲೆ ಮಾತ್ರ ಬರುವಂತಹದ್ದು, ಮತ್ತೆ ಯಾವುದೇ ಗಂಟುಗಳು ಕೂಡ ಬರಲ್ಲ, ತುಂಬಾ ನೇರವಾಗಿ ಸಹಜವಾಗಿ ಬರುತ್ತೆ. ಮತ್ತೆ ಇದರ ತೊಗಟೆ ತುಂಬಾ ದಪ್ಪವಾಗಿರುತ್ತೆ, ಮತ್ತೆ ನೀರಿನಾಂಶ ತುಂಬಾ ಸಂಗ್ರಹವಾಗಿರುತ್ತೆ. ಹಾಗಾಗಿ ಇದಕ್ಕೆ ಕಾಳುಮೆಣಸ ಬಳ್ಳಿಯನ್ನು ನಾವು ನಾಟಿ ಮಾಡಿದ್ರೆ ತುಂಬಾ ಬೇಗವಾಗಿ ಬೆಳವಣಿಗೆ ಆಗೋದ್ರ ಒಟ್ಟಿಗೆ ಗಂಟೆಗಳಲ್ಲಿ ಬರುವಂತಹ ಎಲ್ಲ ಬೇರುಗಳು ತುಂಬಾ ಗ್ರಿಪ್ ಆಗಿ ಸಹಜವಾಗಿ ಚೆನ್ನಾಗಿ ಅದರಲ್ಲಿ ಹಿಡಿದಿಟ್ಟುಕೊಂಡು ವೇಗವಾಗಿ ಕಾಳುಮೆಣಸು ಬೆಳವಣಿಗೆ ಆಗಲಿಕ್ಕೆ ತುಂಬಾ ಸಹಕಾರಿ ಆಗುತ್ತೆ ಇದರಲ್ಲಿ. ಅಷ್ಟು ಮಾತ್ರ ಅಲ್ಲದೆ ಈ ಕಾಳುಮೆಣಸಿನ ಬಳ್ಳಿಯನ್ನು ಸೂಕ್ಷ್ಮ ಹಾಗೆ ಗಮನಿಸಿ, ಇದರಲ್ಲಿ ಕೂಡ ಹೂ ಬಿಟ್ಟಿರುವಂತಹದನ್ನ ನೀವು ತುಂಬಾ ಗಮನಿಸಬಹುದು. ಇದಕ್ಕೆ ಕಾಳುಮೆಣಸ ಬಳ್ಳಿಯನ್ನು ಹಾಕಿ 7-8 ತಿಂಗಳು ಅಷ್ಟೇ ಆಗಿರುವಂತದ್ದು. ಈಗಾಗಲೇ ಇದರಲ್ಲಿ ಚೆನ್ನಾಗಿ ಹೂ ಬಿಟ್ಟಿದೆ. ಎಲ್ಲ ಗಿಡಗಳು ಬಿಟ್ಟಾಗಿ ಇದರಲ್ಲಿ ಕೂಡ ಹೂ ಬಿಟ್ಟಿರುವಂತ ನೀವು ಗಮನಿಸಬಹುದು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಇಂತಹ ಸೈಮೋಡ್ ಗಿಡದಲ್ಲಿ ಕಾಳುಮೆಣಸು ಬಳ್ಳಿ ಬೇಗವಾಗಿ ಬೆಳವಣಿಗೆ ಆಗಲಿಕ್ಕೆ ಮತ್ತು ಬೇಗವಾಗಿ ಫಸಲು ಕೊಡ್ಲಿಕ್ಕೆ ಬೇಕಾದಂತಹ ಎಲ್ಲ ವಾತಾವರಣ ಈ ಗಿಡದಲ್ಲಿ ಸಿಗುವುದರಿಂದ ನಂತರ 20 ಫೀಟ್ ಹೋದಾಗ ಇದರ ತುದಿಯನ್ನು ನಾವು ಟಾಪ್ ಹೊಡೆದಾಗ 20 ಫೀಟ್ ಒಂದು ಏಣಿಯಲ್ಲಿ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಇಟ್ಟು ಮೇಂಟೈನ್ ಮಾಡುವಷ್ಟು ಸುಲಭ ವಿಧಾನದಲ್ಲಿ, ತುಂಬಾ ಸಹಜ ವಿಧಾನದಲ್ಲಿ ಇದನ್ನು ಬೆಳಿಬಹುದು. ಯಾವುದೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇಲ್ಲದೆ ಶಾಶ್ವತವಾಗಿ ಮತ್ತೆ ನೀರಿನ ಸಮಸ್ಯೆ ಇದ್ದಂಥ ಪ್ರದೇಶದಲ್ಲಿ ತುಂಬಾ ಸೂಕ್ತ ಇದು. ಆತ್ಮೀಯರೇ, ಕಾಳುಮೆಣಸನ್ನು ಬೆಳೆದ ನಂತರ ಈ ಕೋಸ್ಟಲ್ ಪ್ಲಾಂಟನ್ನು ನಾವು ಕಟ್ ಮಾಡಿ ಮಾರಾಟ ಮಾಡಿದಲ್ಲಿ ಅದಕ್ಕೆ ಉತ್ತಮ ಧಾರಣೆ ಕೂಡ ಸಿಗುತ್ತೆ. ಯಾಕೆ ಅಂತ ಹೇಳಿದರೆ, ಇದು ಸಾಫ್ಟ್ ವುಡ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಪ್ಲೈವುಡ್ಗೆ ಇನ್ನಿತರ ಬಳಕೆಗೆ ತುಂಬ ಪ್ರಯೋಜನ ಆಗಿರೋದ್ರಿಂದ ಇದನ್ನು ಕಟ್ ಮಾಡಿ ಫ್ಯೂಚರಲ್ಲಿ ನಾವು ಮಾರಾಟ ಮಾಡಿದರೂ ಇದಕ್ಕೂ ಕೂಡ ಬೆಲೆ ಸಿಗೋದ್ರಿಂದ ರೈತರಿಗೆ ಕಾಳುಮೆಣಸಿನ ಜೊತೆಗೆ ಕಡೆಯದಾಗಿ ಇದರ ಕೂಡ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮಾಡಿದಂಥ ಎಲ್ಲ ವೀಕ್ಷಕರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೀವಿ.